ನಮಸ್ಕಾರ, ಸಿಂಚನ ಕಿಚನ್ಗೆ ಸ್ವಾಗತ. ಹಳ್ಳಿಗಳಲ್ಲಿ ಕಾಳು ಪಲ್ಯ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದು ಮಾಡುವುದು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಹೆಸರು ಕಾಳು ಪಲ್ಯ ಹೇಗೆ ಮಾಡುವುದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಬಟ್ಲದಷ್ಟು ಹೆಸರು ಕಾಳನ್ನು ಕುಕ್ಕರಿಗೆ ಹಾಕಿ 2 ವಿಸಿಲನ್ನು ಕೂಗಿಸ್ತೀನಿ. ಫಸ್ಟು ಹೆಸರು ಕಾಳನ್ನು ನಾವು ಚೆನ್ನಾಗಿ ತೊಳಿಬೇಕು. ಈಗ ಕುಕ್ಕರ್ಗೆ ನಾವು 1 ಗ್ಲಾಸಿನಷ್ಟು ನೀರನ್ನು ಹಾಕಿ ಈಗ 2 ವಿಸಿಲನ್ನು ನಾವು ಕೂಗಿಸ್ಕೋಬೇಕು. ತುಂಬ ಮೆತ್ತಗೆ ಮಾಡಲು ಹೋಗಬೇಡಿ ಮತ್ತು ತುಂಬ ಗಟ್ಟಿಯಾಗಿಯೂ ಬೇಡ, ಮೀಡಿಯಮ್ ಆಗಿ ಕುದಿಸ್ಕೋಬೇಕು. ಅದಕ್ಕೆ 2 ವಿಸಿಲ್ ಹಾಕಿಸಿ ಸಾಕು. ನೋಡಿ, ನಾನೀಗ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಸೋಸಿ ತೊಳೆದು ಇಟ್ಟಿದ್ದೆ. ಅದನ್ನು ನಾನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ನೋಡಿ, ನೀವು ಹೆಸರು ಕಾಳು ಕುದಿಯುವಾಗ ಬೇಕಾದರೂ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಕುದಿಸ್ಬೋದು, ಅಥವಾ ಒಗ್ಗರಣೆಯಲ್ಲಿ ಹಾಕಿ ಕೂಡ ಸಬ್ಬಸಿಗೆ ಸೊಪ್ಪನ್ನು ತಾಳಿಸಿ ಮಾಡ್ಬೋದು. ನಾನಿಲ್ಲಿ ಒಗ್ಗರಣೆಯಲ್ಲಿ ಹಾಕಿ ಮಾಡುವುದು ತೋರಿಸ್ತೀನಿ. ನೋಡಿ, ಹೆಸರು ಕಾಳು ಇಷ್ಟು ಕುದ್ದಿದೆ. ತುಂಬ ಮೆತ್ತಗೆ ಮಾಡಲು ಹೋಗಬೇಡಿ, ಇಷ್ಟಾದರೆ ಸಾಕು. ಈಗ ನೀರನ್ನು ಬಸದು ಬಿಡಬೇಕು. ನಾವು ಬಸೋದು ಎಲ್ಲ ನೀಟಾಗಿ ತೆಗೆದು ಬಿಡಬೇಕು. ನೋಡಿ, ಈ ಕಟ್ಟನ್ನು ನಾನು ತೆಗೆದಿದ್ದೀನಿ. ಇದರಿಂದ ಸಾರು ಕೂಡ ನಾವು ಮಾಡ್ಬೋದು. ನೋಡಿ, ಈಗ ಹೆಸರು ಕಾಳು ಕುದ್ದಿದೆಯಲ್ಲ. ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿ ತರಿಯಾಗಿ ಮಿಕ್ಸಿ ಮಾಡಬೇಕು. ತುಂಬ ಸಣ್ಣಗೆ ಬೇಡ. ನೋಡಿ, ಈ ಥರ ಇದ್ದರೆ ಸಾಕು. ಈಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ, ನಾನಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿರುವುದು. ನಾನು ಇಲ್ಲಿ ದೊಡ್ಡ ಬಟ್ಲದಲ್ಲಿ 1 ಬಟ್ಲದಷ್ಟು ಬೆಳ್ಳುಳ್ಳಿಯನ್ನು ಹಾಕಿ, ನಾನು ಬೆಳ್ಳುಳ್ಳಿಯಲ್ಲೇ ಹೆಸರುಕಾಳು ಪಲ್ಯ ಮಾಡುವುದನ್ನು ತೋರಿಸ್ತಾ ಇರೋದು. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು. ನಂತರ ಈಗ ಇದಕ್ಕೆ ಕರಿಬೇವು ಹಾಕಿ, ಈಗ ಸಬ್ಬಸಿಗೆ ಸೊಪ್ಪನ್ನು ಒಗ್ಗರಣೆಯಲ್ಲೇ ಎಣ್ಣೆಯಲ್ಲೇ ಹಾಕಿ, ಎಣ್ಣೆಯಲ್ಲಿ ನಾವು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಬ್ಬಸಿಗೆ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಸಬ್ಬಸಿಗೆ ಸೊಪ್ಪು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ ಅದು. ಅದಕ್ಕೆ ನಾನು ಈ ಥರ ಮಾಡಿರುವುದು. ಈಗ ಸ್ವಲ್ಪ ಅರಿಶಿನ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ, ಈಗ ನಾವು ಕುದಿಸಿರುವ ಹೆಸರು ಕಾಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸಬ್ಬಸಿಗೆ ಸೊಪ್ಪು ಜೊತೆಗೆ ಹೆಸರು ಕಾಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆಯೂ. ಆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲವೂ ಈಗ ಚೆನ್ನಾಗಿ ಮಿಕ್ಸ್ ಮಾಡೋದು ಆಗಿದೆಯಲ್ಲ. ಸಬ್ಬಸಿಗೆ ಸೊಪ್ಪು ಹೆಸರು ಕಾಳು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲವನ್ನು ಹಾಕಿ, ಈಗ ಮಸಾಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಕಾಳು ಪಲ್ಯ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗತ್ತೆ. ಅದರಲ್ಲೂ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ. ಈಗ ಎಲ್ಲವೂ ಮಸಾಲ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಿನಷ್ಟು ಶೇಂಗಾ ಪುಡಿಯನ್ನು ಹಾಕಿ. ನೋಡಿ, ಇದು ಸ್ಕಿಪ್ಪು, ನಿಮಗೆ ಬೇಕೆಂದರೆ ಹಾಕಿ, ಇಲ್ಲಾಂದರೆ ಬೇಡ. ಶೇಂಗಾ ಪುಡಿ ಹಾಕೋದರಿಂದ ಟೇಸ್ಟು ಇನ್ನೂ ಚೆನ್ನಾಗಾಗತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು. ಈಗ ಮೇಲ್ಗಡೆ ಮುಚ್ಚಿ ಸ್ವಲ್ಪ ಚೆನ್ನಾಗಿ ನಾವು ಒಂದು 2 ನಿಮಿಷ ಉಮ್ಗೊಯ್ಸಲು ಬಿಟ್ಬಿಡಬೇಕು. ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನೋಡಿ, ಇವಾಗ ಬಿಸಿ ಬಿಸಿಯಾದ ಹೆಸರುಕಾಳು ಪಲ್ಯ ರೆಡಿ ಆಯಿತು. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು